ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇಂದೋ ನಾಳೆಯೂ ಬೀಳುವಂತಿರುವ ಪರಿಸ್ಥಿತಿಯಲ್ಲಿರುವ ಮರ ಆತಂಕದಲ್ಲೇ ಜನರು ಸಂಚಾರವನ್ನ ನಡೆಸ್ತಾ ಇದ್ದಾರೆ. ದೇವನಹಳ್ಳಿ ಪಟ್ಟಣದ ವಿಜಯಪುರ ಸರ್ಕಲ್ನಲ್ಲಿ ಬಳಿಯಿರುವ ಮರದಿಂದ ಆತಂಕ ಸೃಷ್ಟಿಯಾಗಿದೆ. ಈ ಒಂದು ಮರ ಇವತ್ತು ನಾಳೆಯೋ ಬೀಳುವಂತಹ ಪರಿಸ್ಥಿತಿಯಲ್ಲಿದೆ. ಹಾಗಾಗಿ ಅಲ್ಲಿ ಸಂಚಾರ ಮಾಡುವಂತಹ ಜನರು ಆತಂಕದಲ್ಲೇ ಓಡಾಡ್ತಾ ಇದ್ದಾರೆ. ದೇವನಹಳ್ಳಿ ಪಟ್ಟಣದ ವಿಜಯಪುರ ಸರ್ಕಲ್ ಬಳಿ ಇರುವ ಈ ಒಂದು ಮರದಿಂದ ಇದೀಗ ಆತಂಕ ಸೃಷ್ಟಿಯಾಗಿದೆ. ಕೆನರಾ ಬ್ಯಾಂಕ್ ಕಟ್ಟಡದ ಸಮೀಪ ಇದೆ ಒಂದು ಬೃಹತ್ ಗಾತ್ರದ ಮರ. ಇವತ್ತೋ ನಾಳೆ ಬೀಳುವಂತಹ ಪರಿಸ್ಥಿತಿಯಲ್ಲಿದೆ. ಪುರಸಭೆ ಅಧಿಕಾರಿಗಳು ಅರಣ್ಯ ಇಲಾಖೆಗೆ ಪತ್ರ ಬರೆದರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಮರ ರಸ್ತೆ ಬದಿಯಲ್ಲೇ ಇರೋ ಕಾರಣ ಸವಾರರ ಮೇಲೆ ಬೀಳುವಂತಹ ಸಾಧ್ಯತೆ ಇದೆ. ಮರದ ಬೇರುಗಳು ಚರಂಡಿಗೆ ಹರಡಿರೋದ್ರಿಂದ ಚರಂಡಿಯಲ್ಲಿ ಕೂಡ ನಿಂತ ನೀರು ಅಲ್ಲೇ ಇದೆ. ಮರದ ಸುತ್ತಮುತ್ತ ಮನೆಗಳು, ಬ್ಯಾಂಕ್ ಕಟ್ಟಡಗಳಿದ್ದು ಬೀಳುವ ಆತಂಕ ಇದೆ ಈಗ ಸ್ಥಳೀಯರಲ್ಲಿ. ಕೆಲವು ಬಾರಿ ಸವಾರರ ಮೇಲೆ ಕೊಂಬೆಗಳು ಕೂಡ ಬಿದ್ದು ಸವಾರರಿಗೂ ಕೂಡ ಹಾನಿಯಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದಲ್ಲಿರುವ ಗ್ರಾಮದಲ್ಲಿ ಈ ಒಂದು ಮರದಿಂದ ಈ ರೀತಿಯಲ್ಲಿ ಸ್ಥಳೀಯರಿಗೆ ಆತಂಕ ಸೃಷ್ಟಿಯಾಗಿದೆ. ಮರಗಳನ್ನು ಉಳಿಸ್ಕೊಳ್ಳೋದು ಎಷ್ಟು ಮುಖ್ಯ ಆಗಿರುತ್ತೋ ಈ ರೀತಿ ಒಂದು ಅಪಾಯ ತರುವಂತಹ ಮರಗಳನ್ನು ತೆರವುಗೊಳಿಸೋದು ಅಷ್ಟೇನೆ ಮುಖ್ಯ ಆಗಿರುತ್ತೆ. ಸಾಕಷ್ಟು ಇನ್ಸಿಡೆಂಟ್ಗಳು ಕೂಡ ಆಗಿದೆ. ಮರದ ಕೊಂಬೆ ಬಿದ್ದು ಎಷ್ಟೋ ಜನಕ್ಕೆ ಜೀವ ಕೂಡ ಹೋಗಿರುವಂತಹ ಉದಾಹರಣೆಗಳು ಕೂಡ ಇದೆ. ಅಂಥದ್ರಲ್ಲಿ ಅರಣ್ಯ ಇಲಾಖೆಗೆ ಪತ್ರ ಬರೆದ್ರು ಕೂಡ ಈ ರೀತಿ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ. ಹಳೆ ಕಾಲದ ಮರ ನೋಡ್ತಾ ಇದ್ದೀವಿ, ಎಷ್ಟು ಹಳೆ ಕಾಲದ ಮರ ಅಂತ ಹೇಳಿ ಸಾಕಷ್ಟು ಬಾರಿ ಕೊಂಬೆ ಕೂಡ ಬಿದ್ದಿದೆ ಅಂತ ಹೇಳಿದ್ದಾರೆ. ಏನಾದರೂ ಒಂದು ಅಪಾಯ ಆಗೋಕ್ಕೂ ಮುಂಚೆ ಅಧಿಕಾರಿಗಳು ಎಚ್ಚೆತ್ಕೊಂಡು ಈ ಮರವನ್ನ ತೆರವುಗೊಳಿಸೋದು ತುಂಬಾನೇ ಮುಖ್ಯ ಆಗಿರುತ್ತೆ. ವಯಸ್ಸಾಗಿದೆ, ಮರ ಇದಾಗಿ ರಂಬಿಗಳೆಲ್ಲ ಬಿದ್ದು ಬಿಲ್ಡಿಂಗ್ ಹೋಗಿದೆ. ಹಿಂದೆಗಡೆ ಸಂಸಾರ ಮನೆಗಳಿದಾವೆ. ನಾಳೆ ಹೊತ್ತಿನ ಏನಾನ ಮರ ಗಿರ ಬಿದ್ದು ಮನೆಗಳು ಏನಾನ ಡ್ಯಾಮೇಜ್ ಆದ್ರೆ ಇಲ್ಲಿ ಕಮರ್ಷಿಯಲ್ ಬ್ಯಾಂಕ್ ಹಿಂಗೆಲ್ಲ ಇದೆ, ಇದಕ್ಕೆಲ್ಲ ಡ್ಯಾಮೇಜ್ ಇದೆ. ಆಮೇಲೆ ಇಲ್ಲಿ ಮೋರಿ ಎಲ್ಲ ಬ್ಲಾಕ್ ಆಗಿದೆ. ತೆಗಿಬೇಕಾದ್ರೆ ಬೇರ್ಗಳೆಲ್ಲ ಒಳಗಿದೆ, ಅದನ್ನ ತೆಗೆದ್ರೆ ಬಿದ್ದೋಗ್ತದೆ. ಅದಕ್ಕೋಸ್ಕರ ಮಹಾರಾಷ್ಟ್ರಕ್ಕೆ ಇದು ಮಾಡಿ ಅದು ಕೊಟ್ಟಿದೆ. ಲೆಟರ್ ಕೊಟ್ಟಿದ್ರು ಅವ್ರು ಇನ್ನೂ ಬಂದು ತೆಗಿಲಿಲ್ಲ. ಅದೇನೋ ಅನ್ನೋದು ಗೊತ್ತಿಲ್ಲ. ಜನರ ಮೇಲೆ ಬೀಳುತ್ತಲ್ಲ, ಅದೇ ರೋಡ್ ಆಗಿರೋ ಜನರ ಮೇಲೆ ಬೀಳುತ್ತೆ, ಬಿಲ್ಡಿಂಗ್ ಮೇಲೆ ಬೀಳುತ್ತೆ, ಬರೋ ವೆಹಿಕಲ್ ಮೇಲೆ ಬೀಳುತ್ತೆ. ಇಲ್ಲ ಬಂದು ಬ್ಯಾಂಕ್